ಹಾಯ್, ನಾನು ನಿಮ್ಮ ರಾಘವ್ ಶಿರ್ಸಿ. ಇವತ್ತು ವಿಜಯಾನಂದ ಹೋಮ್ ಸ್ಟೇ ಅಂತ ಒಂದು ರೆಸಾರ್ಟ್ ಅನ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಶಿರ್ಸಿಯಿಂದ 18 ಕಿಲೋಮೀಟರ್ ಯಲ್ಲಾಪುರ ರೋಡ್ ಬಂದ್ರೆ ಈ ಒಂದು ರೆಸಾರ್ಟ್ ನಿಮ್ಗೆ ಸಿಗುತ್ತೆ. ಇದೆ ಈ ಒಂದು ರೆಸಾರ್ಟ್. ಬನ್ನಿ, ಒಳಗಡೆ ಏನೇನು ಫೆಸಿಲಿಟಿ ಇದೆ, ಅವ್ರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಇಲ್ಲಿ ಎಂಟ್ರೆನ್ಸಿಗೆ ಬರ್ತಿದ್ದಾಗನೇ ಒಂದು ಅರಳಿ ಮರ ಇದೆ. ಇಲ್ಲಿ ನಾಗರ ದೇವ್ರು ಕೂಡ ಇದೆ. ಎದುರುಗಡೆನೆ ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗುವಂಥದ್ದು. ಹೀಗೆ ಬನ್ನಿ. ಓನರ್ ಯಾರಿದ್ದಾರೆ ಅಂತ ಓನರ್ ಮಾತಾಡ್ಸೋಣ. ಇಲ್ಲಿ ಏನು ಫೆಸಿಲಿಟಿ ಇದೆ ಅಂತ ನೋಡ್ಕೋಬಹುದು. ಒಂದು ರೀತಿ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡ್ಬೋದು, ಆ ಕಡೆನೂ ಕೂಡ ನೋಡಿ, ಮಾವಿನ ಮರ, ಗಾರ್ಡನ್, ಅಡಿಕೆ ತೋಟ ಎಲ್ಲ ಇದೆ. ಪ್ರಕೃತಿಯ ಮಡಿಲಲ್ಲಿ ಒಂದು ರೀತಿ ಚೆನ್ನಾಗಿರುವಂಥ ರೆಸಾರ್ಟ್ ಇದು. ಸೊ ಇಲ್ಲಿನ ಫೆಸಿಲಿಟಿ ಏನಿದೆ ಅಂತ ಇಲ್ಲಿನ ಓನರ್ನ ಕೇಳಿ ತಿಳ್ಕೊಬೇಕೀಗ. ಸೊ ಬನ್ನಿ, ಇಲ್ಲಿ ಓನರ್ ಇದ್ದಾರೆ, ಓನರ್ ಹತ್ರ ಮಾತಾಡೋಣ. ಈಗ ಬನ್ನಿ. ಹಾಯ್. ಹಾಂ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ರವಿಚಂದ್ರನ್ ಅಂತ. ಈ ಹೋಮ್ ಸ್ಟೇ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡ್ಬೋದಾ? ಇಲ್ಲಿ ಏನೇನು ಸಿಗುತ್ತೆ, ಏನ್ ಫೆಸಿಲಿಟಿ ಇದೆ ಅಂತ ಎಲ್ಲ ಫೆಸಿಲಿಟಿ ತಿಳಿಸ್ಕೊಡ್ತೀರಲ್ಲ? ತಿಳಿಸ್ಕೊಡ್ತೀವಿ ಇವಾಗ. ಬನ್ನಿ. ಸರಿ ಸರ್, ಇದೆ ಇಲ್ಲಿಂದನೇ ಸ್ಟಾರ್ಟು. ಹಾಂ ಸರ್, ಫ್ಲೆಕ್ಸಿಬಿಲಿಟಿ ಎಲ್ಲದು ಟೋಟಲ್ ಎಲ್ಲದು ಉಂಟು. ಇಲ್ಲಿಂದ ನೆಕ್ಸ್ಟ್ ಈ ರೂಮು ಸೇಮ್ ಎಲ್ಲದು ಒಂದೇ ಇದು. ಇಲ್ಲಿಂದ ಸೇಮ್ ಎಲ್ಲದೂ ಉಂಟು. ನೆಕ್ಸ್ಟ್ ಅದನ್ನೇ ಈ ಕಡೆ ಒಂದು ರೂಮು, ಇದು ಸೇಮ್ ಇದೇ ಲೆಕ್ಕ, ಅದೇ ಸೇಮ್ ಲೆಕ್ಕ. ಚೆನ್ನಾಗಿದೆ, ಕೂಡ ಚೆನ್ನಾಗಿದೆ. ಬನ್ನಿ, ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಸರ್, ಏನು ಕಬೋರ್ಡ್ ಅದು? ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಇಟ್ಕೋಬಹುದು ನೀವು ಬೇಕಿದ್ರೆ. ನೆಕ್ಸ್ಟ್ ಮಿರರ್ ಕೂಡ ಇಲ್ಲ ಇದೆ. ನೆಕ್ಸ್ಟ್ ಏನಾದರೂ ಇದ್ರೆ ನೀವು ಇಲ್ಲಿ ಇಟ್ಕೋಬಹುದು. ನೆಕ್ಸ್ಟ್ ಇಲ್ಲೇನೋ ಇದೆ ಅಲ್ಲ ಸರ್ ಹೊರಗಡೆ? ಹೊರಗಡೆ ಗಾರ್ಡನ್, ಈ ಕಡೆ ತೋಟ ಎಲ್ಲ ಇದೆ ಹಿಂದೆ, ಬೇಕಿದ್ರಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ ಇದು ಬೆಡ್ ಗೊತ್ತಿರುತ್ತೆ. ಟಿವಿ ಫೆಸಿಲಿಟಿ ಕೂಡ ಇದೆ ಈ ಕಡೆ. LED ಚೆನ್ನಾಗಿದೆ. ಬಾತ್ರೂಮ್ ಈ ಕಡೆ ಸರ್. ಬನ್ನಿ ಒಂದ್ಸರಿ. ಚೆನ್ನಾಗಿದೆ, ಒಳ್ಳೆ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಅದೇ ರೀತಿ ಬ್ಯಾಡ್ ಅನ್ನೋ ಥರ ಏನಿಲ್ಲ. ಸೊ ಹೀಗೆ ಹೊರಗೆ ಬನ್ನಿ. ಒಳ್ಳೆ ತೋಟ, ಈ ರೀತಿ ಪ್ರಕೃತಿ ಇದರಲ್ಲಿ ಚೆನ್ನಾಗಿದೆ ಒಂದು ರೆಸಾರ್ಟ್. ಸೊ ನೋಡ್ಬೋದು. ಇದು ಹಾಲ್ ಸರ್? ಇದು ಫ್ಯಾಮಿಲಿಗೆ ಯಾವುದೇ ಇದ್ರು. ಓಕೆ ಓಕೆ ಸರ್. ಇದು ಪಕ್ಕಾ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಯಲ್ಲಾಪುರ ರೋಡು, ಸೋಂದಾ ಕ್ರಾಸ್, ಕೆಳಗಿನ ಕೆರೆ. ಓಕೆ. ಆನ್ಲೈನ್ ಬುಕ್ಕಿಂಗ್ ಕೂಡ ಇದೆ. ಒಮ್ಮೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸ್ನೇಹಿತರೆ, ರವಿಚಂದ್ರನ್ ಅವ್ರು ಹೇಳ್ದಂಗೆ ಇದು ವಿಜಯಾನಂದ ರೆಸಾರ್ಟ್. ಶಿರ್ಸಿಯಿಂದ 16 ಕಿಲೋಮೀಟರ್ ಬಂದ್ರೆ, ಸೋಂದಾ ಕ್ರಾಸ್ ಇಂದ ಸ್ವಲ್ಪ ಮುಂದ್ಗಡೆ ಬಂದ್ರೆ ಲೆಫ್ಟಿಗೆ ಒಂದು ವಿಜಯಾನಂದ ರೆಸಾರ್ಟ್ ಅಂತ ಇದೆ. ಮೇನ್ ರೋಡಲ್ಲಿ ಬೋರ್ಡ್ ಕೂಡ ಇದೆ. ಇಲ್ಲಿಗೆ ಬಂದ್ರೆ ಅವರು ಇಲ್ಲೇ ಇರ್ತಾರೆ, ಒಳ್ಳೆ ಫೆಸಿಲಿಟಿನ ಮಾಡ್ಕೊಡ್ತಾರೆ. ಮತ್ತೆ ಇಲ್ಲಿ ನಿಯರ್ ಅಂತ ಅಂದ್ರೆ 3 ಕಿಲೋಮೀಟರ್ ದೂರದಲ್ಲಿ ಶಾಸ್ತ್ರಲಿಂಗ ಅಂತ ಇದೆ.
ಆಲ್ಮೋಸ್ಟ್ ತುಂಬಾ ಫೇಮಸ್ ಇರುವಂತ ಜಾಗ ಅದು, ನೀವು ನೋಡಿರ್ಬೋದು. ನೆಕ್ಸ್ಟ್ ಇಲ್ಲೊಂದು 100 ಮೀಟರ್ ದೂರದಲ್ಲಿ ಒಂದು ಪುರಾತನ ಕೋಟೆ ಇದೆ. ಅದ್ರ ನಂತರ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ವಾದಿರಾಜ್ ಮಠ ಅಂತ ಇದೆ, ತುಂಬಾ ಫೇಮಸ್ ಮಠ ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು. ಮತ್ತೆ ಇಲ್ಲಿ ಫೆಸಿಲಿಟಿ ಅಂದ್ರೆ ವೆಜ್ ಮತ್ತೆ ನಾನ್ ವೆಜ್ ಅವೈಲೇಬಲ್ ಇರುತ್ತೆ. ಜೊತೆಗೆ ರೂಮ್ ಪ್ರೈಸ್ ಅಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೀ ಕೊಡ್ತಾರೆ ಇವರು. ಜೊತೆಗೆ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಬಂದು ಟೈಮ್ ಪಾಸ್ ಮಾಡುವಂತ ಫೆಸಿಲಿಟಿ ಕೂಡ ಇದೆ. ಗಾರ್ಡನ್ ಇದೆ, ಒಳ್ಳೆ ರೀತಿ ರಾತ್ರಿ ಎಂಜಾಯ್ ಕೂಡ ಮಾಡಬಹುದು. ನಿಮ್ಮ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇವರು ಇಲ್ಲೇ ಇರ್ತಾರೆ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹಾಕಿರ್ತೀನಿ. ಜೊತೆಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ರವಿಚಂದ್ರ ಅಂತ ಇವರು ಇಲ್ಲೇ ಇರ್ತಾರೆ, ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಹಾ ಸರ್, ಬರ್ತೀವಿ ಸರ್. ಒಮ್ಮೆ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.